Hi students, welcome to Political Science class. ನಾನೆಲ್ಲ BA ಅಂತಿಮ ವರ್ಷದ ಅಂದರೆ 6ನೇ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ನಾನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನು ಹೃದಯಪೂರ್ವಕವಾಗಿ ರಾಜ್ಯಶಾಸ್ತ್ರ ವರ್ಗಕ್ಕೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೊಸ ಅಧ್ಯಾಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ನಾನು ಪತ್ರಿಕೆ 1 ಅಂತಾರಾಷ್ಟ್ರೀಯ ಸಂಬಂಧಗಳು ಇಂಟರ್ನ್ಯಾಷನಲ್ ರಿಲೇಷನ್ಸ್ದಲ್ಲಿ 4ನೇ ಅಧ್ಯಾಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವ ಪತ್ರಿಕೆಯಲ್ಲಿ 4ನೇ ಅಧ್ಯಾಯವನ್ನು ಯಾವುದು ತಿಳ್ಕೊಳ್ತೀರಪ್ಪ ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವಂಥ 4ನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವುದಪ್ಪ ಅಂತಂದರೆ ಯೂನಿಟ್ 4 ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್, ವಿಶ್ವಸಂಸ್ಥೆಯ ಸಂಸ್ಥೆಗಳ ಬಗ್ಗೆ ನೀವು ತಿಳ್ಕೊಳ್ತೀರಿ ವಿದ್ಯಾರ್ಥಿಗಳೇ. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನೀವು ಏನು ತಿಳ್ಕೊಳ್ತೀರಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತಂದಿರುತ್ತೇನೆ. ಇಲ್ಲಿ ಸ್ವಲ್ಪ ಗಮನ ಕೇಳ್ರಿ. ಅಧ್ಯಾಯ 4 ಅಂದರೆ ವಿಶ್ವಸಂಸ್ಥೆಯ ಸಂಸ್ಥೆಗಳು ಅಂದ ಕೂಡಲೇ ಪ್ರಮುಖವಾಗಿ ಅಲ್ಲಿ ನಾವು ಮೊದಲಿಗೆ ತಿಳಿದುಕೊಳ್ಳುವಂಥ ಪ್ರಮುಖ ವಿಷಯ ಯಾವುದಪ್ಪ ಅಂದರೆ ವಿದ್ಯಾರ್ಥಿಗಳೇ, ದ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯ ಕುರಿತು ನಾವು ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವಸಂಸ್ಥೆ ಅಂತ ಕೂಡಲೇ ನಾವು ಏನು ತಿಳ್ಕೊಳ್ತೀವಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತಂದಿರ್ತೀನಿ. ಇಲ್ಲಿ ನೋಡಿರಿ, ವಿಶ್ವಸಂಸ್ಥೆ ಅಂತ ಕೂಡಲೇ ಸ್ವಲ್ಪ ಅದರ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ, ಸ್ವಲ್ಪ ಪೀಠಿಕೆ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅದಾದ ನಂತರ ಅಬ್ಜೆಕ್ಟಿವ್ಸ್ ಆಫ್ ದಿ UN, ವಿಶ್ವಸಂಸ್ಥೆಯ ಉದ್ದೇಶಗಳು ಏನದಾವ ಅನ್ನೋದನ್ನು ಸ್ವಲ್ಪ ನೋಡೋಣ. ಅಲ್ಲಿ ಮೇನ್ ಪಾಯಿಂಟ್ ಬಂದಿರೋದಿಲ್ಲ, ಸಬ್ ಪಾಯಿಂಟ್ ಬಂದಿರ್ತಾವೆ, ಅದನ್ನು ನೋಡ್ಕೊತ ಹೋಗೋಣ. ತದನಂತರ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ UN, ವಿಶ್ವಸಂಸ್ಥೆಯ ಮೂಲ ತತ್ವಗಳು ಏನದಾವು ಅನ್ನೋದನ್ನು ನೋಡೋಣ. ಸಂಕ್ಷಿಪ್ತವಾಗಿ ಅಲ್ಲಿ ಕೂಡ ಮೇನ್ ಪಾಯಿಂಟ್ ಬಂದಿರೋದಿಲ್ಲ, ಸಬ್ ಪಾಯಿಂಟ್ ಬಂದಿರ್ತಾವೆ. ವಿಶ್ವಸಂಸ್ಥೆಯ ಮೂಲ ಅಥವಾ ಬೇಸಿಕ್ ತತ್ವಗಳು ಏನದಾವ ಅನ್ನೋದನ್ನು ನೋಡೋಣ. ಅದಾದ ನಂತರ ಮೆಂಬರ್ಶಿಪ್ ಆಫ್ ದಿ UN, ವಿಶ್ವಸಂಸ್ಥೆಯ ಸದಸ್ಯತ್ವದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಂಡು ಅರ್ಥ ಆಯ್ತು. ಇಷ್ಟು ವಿಷಯವನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಮತ್ತೆ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಯೂಟ್ಯೂಬ್ ವಿಡಿಯೋದ ಮುಖಾಂತರ ಮುಂದುವರಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಖಂಡಿತವಾಗಿ ಮುಂದುವರಿಸೋಣ ಇವತ್ತಿನ ಈ ವಿಡಿಯೋದಲ್ಲಿ. ಹಾಗಾದರೆ ಕಡ್ಡಾಯ ಪತ್ರಿಕೆ ಅಂತಾರಾಷ್ಟ್ರೀಯ ಸಂಬಂಧಗಳು ಇಂಟರ್ನ್ಯಾಷನಲ್ ರಿಲೇಷನ್ಸ್ದಲ್ಲಿ ಬರುವಂಥ 4ನೇ ಅಧ್ಯಾಯ ಕಡೆಗೆ ನಾವು ಇವತ್ತು ಹೋಗೋಣ, ಖಂಡಿತವಾಗಿ ಹೋಗೋಣ ವಿದ್ಯಾರ್ಥಿಗಳೇ. ಹಾಗಾದರೆ 4ನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಸ್ವಲ್ಪ ಅಲ್ಲಿ 4ನೇ ಅಧ್ಯಾಯದಲ್ಲಿ ಮೊದಲಿಗೆ ಬರುವಂಥ ಪ್ರಮುಖವಾಗಿ ದ ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆ, ಅಂತಾರಾಷ್ಟ್ರೀಯ ಸಂಘಟನೆಯಾದಂಥ ವಿಶ್ವಸಂಸ್ಥೆಯ ಕುರಿತು ನಾವು ಇವತ್ತು ತಿಳಿದುಕೊಳ್ಳಬೇಕಾಗಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿಶ್ವಸಂಸ್ಥೆ ಅಂತ ಕೂಡಲೇ ಸ್ವಲ್ಪ ಸಂಕ್ಷಿಪ್ತವಾಗಿ ಅದರ ಪೀಠಿಕೆ ಏನೈತಿ ಅಥವಾ ಅದರ ಸಂಕ್ಷಿಪ್ತ ಹಿಂದಿನ ಹಿನ್ನೆಲೆ ಏನೈತಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದಿರ್ತೀನಿ, ಸ್ವಲ್ಪ ನೋಡ್ಕೊತ ಹೋಗ್ರಿ. ಹಾಗಾದರೆ ವಿಶ್ವಸಂಸ್ಥೆ ಅಂತ ಕೂಡಲೇ UN ಅಂತ ಕರಿತೀವಿ ನಾವು, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ. ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಂತ ಕರಿತೀವಿ, ಇಂಗ್ಲೀಷ್ನಲ್ಲಿ UNO ಅಥವಾ UN, ವಿಶ್ವಸಂಸ್ಥೆ. ಸಿಂಪಲ್ ಆಗಿ ಸ್ವಲ್ಪ ಅದರ ಪೀಠಿಕೆ ಬಗ್ಗೆ ನೋಡೋಣ. ಇಲ್ಲಿ ವಿದ್ಯಾರ್ಥಿಗಳೇ, ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರ ಸಂಘ ವಿಫಲಗೊಂಡ ನಂತರ ವಿಶ್ವಸಂಸ್ಥೆ ಏನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬರ್ತೈತಿ, ಬೆಳಕಿಗೆ ಬರ್ತದೆ, ಜಾರಿಗೆ ಬರ್ತದೆ ವಿದ್ಯಾರ್ಥಿಗಳೇ. ವಿಶ್ವಸಂಸ್ಥೆ ಜಾರಿಗೆ ಬಂದದ್ದು ಯಾವಾಗಪ್ಪ ಅಂತಂದರೆ ಅಕ್ಟೋಬರ್ 24, 1945. ಅಕ್ಟೋಬರ್ 24 ಯಾವಾಗ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬರ್ತೈತಪ್ಪ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ನಾನು ಬರೆದಿರ್ತೇನೆ. ಅಕ್ಟೋಬರ್ 24, 1945 ವಿಶ್ವಸಂಸ್ಥೆ ಏನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬರ್ತೈತಿ. ಎಲ್ಲಿಪ್ಪ ಅಂತಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಎಲ್ಲಿ ಹೇಳ್ರಿ? ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವಿಶ್ವಸಂಸ್ಥೆ ಏನಪ್ಪ ವಿದ್ಯಾರ್ಥಿಗಳೇ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಅಕ್ಟೋಬರ್ 24, 1945. ಹಾಗಾದರೆ ವಿಶ್ವಸಂಸ್ಥೆ ಇದು ಯಾಕೆ ಅಸ್ತಿತ್ವಕ್ಕೆ ಬಂತು, ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ವಿದ್ಯಾರ್ಥಿಗಳೇ, ಇದು ಲೀಗ್ ಆಫ್ ನೇಷನ್ಸ್ ಅಥವಾ ರಾಷ್ಟ್ರ ಸಂಘ ವಿಫಲ ಆದ ನಂತರ, ಫೇಲ್ ಆದ ನಂತರ ಅಸ್ತಿತ್ವಕ್ಕೆ ಬಂದಿರುವಂಥ ಇನ್ನೊಂದು ಅಂತಾರಾಷ್ಟ್ರೀಯ ಸಂಘಟನೆ ವಿಶ್ವಸಂಸ್ಥೆ. ಇದು ಅಕ್ಟೋಬರ್ 24, 1945 ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಸ್ತಿತ್ವಕ್ಕೆ ಬರ್ತದೆ, ಬೆಳಕಿಗೆ ಬರ್ತದೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರೆ ದೇಶಗಳ ಮಧ್ಯೆ, ರಾಷ್ಟ್ರಗಳ ಮಧ್ಯೆ ಶಾಂತಿ, ಭದ್ರತೆ, ಸೌಹಾರ್ದತೆ, ಸಹಕಾರ, ಯುದ್ಧವನ್ನು ತಡೆಗಟ್ಟುವುದೇ ಇದರ ಮೂಲ ಉದ್ದೇಶ ಆಗಿದೆ ವಿದ್ಯಾರ್ಥಿಗಳೇ. ಅಂದರೆ ದೇಶಗಳ ಮಧ್ಯೆ ಅವಿನಾಭಾವ ಸಂಬಂಧವನ್ನು ಕಲ್ಪಿಸುವುದು, ದೇಶಗಳ ಮಧ್ಯೆ ಒಳ್ಳೆಯ ಸಹಕಾರವನ್ನು ಮೂಡಿಸುವುದು, ದೇಶಗಳ ಮಧ್ಯೆ ಶಾಂತಿ, ಭದ್ರತೆ, ಸಂರಕ್ಷಣೆ, ರಕ್ಷಣೆ ಮಾಡುವುದು, ಜೊತೆಗೆ ಪರಸ್ಪರ ಎಲ್ಲ ರಾಷ್ಟ್ರಗಳ ಜೊತೆ ಒಂದು ಅತ್ಯುನ್ನತ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದು, ಅತ್ಯುನ್ನತ ಸಂಬಂಧವನ್ನು ಬೆಳೆಸಿಕೊಳ್ಳುವುದೇ ವಿಶ್ವಸಂಸ್ಥೆಯ ಮೂಲ ಉದ್ದೇಶ ಅಥವಾ ಮೂಲ ಗುರಿಯಾಗಿದೆ ಅಂತ ನಾವು ಭಾವಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ವಿದ್ಯಾರ್ಥಿಗಳೇ, ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ನಾವು ಪ್ರಮುಖವಾಗಿ
ಪ್ರಥಮ ಬಾರಿಗೆ ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಭಾರತವನ್ನು ಹಿಡ್ಕೊಂಡು ಎಷ್ಟು ಸದಸ್ಯ ರಾಷ್ಟ್ರಗಳು ಇದ್ದವಪ್ಪ ಅಂತಂದ್ರೆ 51 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದ್ದು. ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಮೊದಲು ಭಾರತವನ್ನು ಹಿಡ್ಕೊಂಡು 51 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿತ್ತು. ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ 51 ಮೂಲ ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಘೋಷಣೆಗೆ ಏನಪ್ಪ ಅಂದರೆ ಸಹಿ ಹಾಕ್ತವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಭಾರತವು ಕೂಡ ಒಂದು. ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಎಷ್ಟು ಭಾಗಗಳಿದ್ದವಪ್ಪ ಅಂತಂದರೆ ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ 19 ಭಾಗಗಳು ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಭಾಗಗಳು ಅರ್ಥ ಆಯ್ತು ರೀ. ವಿಶ್ವಸಂಸ್ಥೆಯ ಚಾರ್ಟರ್ನಲ್ಲಿ ಎಷ್ಟಪ್ಪ ಅಂದ್ರೆ 19 ಭಾಗಗಳು ಮತ್ತು 111 ವಿಧಿಗಳನ್ನು ಒಳಗೊಂಡ್ಯದ. ಎಷ್ಟು ಹೇಳ್ರಿ? 111 ವಿಧಿಗಳನ್ನು ಒಳಗೊಂಡ್ಯದ ವಿಧಿಗಳು. ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ನಾವು ಪ್ರಮುಖ ವಿದ್ಯಾರ್ಥಿಗಳೇ 19 ಭಾಗಗಳು ಮತ್ತು 111 ವಿಧಿಗಳನ್ನು ಒಳಗೊಂಡದ ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ವಿದ್ಯಾರ್ಥಿಗಳೇ. ಜೊತೆಗೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಸ್ಥಾನ ಎಲ್ಲೈತಪ್ಪ ಅಂತಂದ್ರೆ ನ್ಯೂಯಾರ್ಕದಲ್ಲಿದೆ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಏನಿದೆಪ್ಪ ಅಂದ್ರೆ ನ್ಯೂಯಾರ್ಕದಲ್ಲಿದೆ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನಾವು ಎಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ನ್ಯೂಯಾರ್ಕದಲ್ಲಿದೆ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ನ್ಯೂಯಾರ್ಕ್ದಲ್ಲಿದೆ. ಜೊತೆಗೆ ವಿಶ್ವಸಂಸ್ಥೆ ಇದು 6 ಅಧಿಕೃತ ಭಾಷೆಗಳನ್ನು ಒಳಗೊಂಡಿತ್ತು. ವಿಶ್ವಸಂಸ್ಥೆ ಇದು 6 ಅಧಿಕೃತ ಭಾಷೆಗಳನ್ನು ಒಳಗೊಂಡೈತಿ. ಫಾರ್ ಎಕ್ಸಾಂಪಲ್ ನಾವು ಗಮನಕ್ಕೆ ತೆಗೆದುಕೊಂಡು ನೋಡಬೇಕಾಗ್ತದೆ. ಚೈನೀಸ್ ಆಗ್ಬೋದು, ಇಂಗ್ಲೀಷ್, ಫ್ರೆಂಚ್, ರಷ್ಯನ್, ಅರೇಬಿಕ್, ಸ್ಪ್ಯಾನಿಷ್. ಇವೇನಪ್ಪ ಅಂತಂದ್ರೆ ವಿಶ್ವಸಂಸ್ಥೆ ಅದು ಪ್ರಮುಖವಾಗಿ ಅಧಿಕೃತ 6 ಭಾಷೆಗಳನ್ನು ಹೊಂದಿದ 6 ಅಧಿಕೃತ ಭಾಷೆಗಳನ್ನು ಗುರುತಿಸಿದೆ. ವಿಶ್ವಸಂಸ್ಥೆ ಏನಪ್ಪ ಅಂದರೆ ಅಧಿಕೃತವಾಗಿ 6 ಭಾಷೆಗಳನ್ನು ಗುರುತಿಸಿದೆ. 1 ಚೈನೀಸ್, 2 ಫ್ರೆಂಚ್, 3 ರಷ್ಯನ್, 4 ಅರೇಬಿಕ್, 5 ಸ್ಪ್ಯಾನಿಷ್, ಜೊತೆಗೆ ಇನ್ನೊಂದು ಜರ್ಮನಿ ಇರ್ಬೋದು ಮೋಸ್ಟ್ಲಿ. ಪ್ರಮುಖವಾಗಿ ಚೈನೀಸ್, ಇಂಗ್ಲೀಷ್, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್, ಅರೇಬಿಕ್. ಅರ್ಥ ಆಯ್ತು ರೀ. 1 ಚೈನೀಷ, 2 ಇಂಗ್ಲೀಷ, 3 ಫ್ರೆಂಚ, 4 ರಷ್ಯನ್ನ, 5 ಸ್ಪ್ಯಾನಿಷ, 6 ಅರೇಬಿಕ್. ಅರ್ಥ ಆಯ್ತು. ಜರ್ಮನಿ ಬರೋದಿಲ್ಲ, 6 ಭಾಷೆಗಳು ಬರ್ತಾವೆ. ಸಿಂಪಲ್ ಆಗಿ ತಿಳ್ಕೊರಿ. 6 ಅಧಿಕೃತ 6 ಭಾಷೆಗಳನ್ನ ಏನಪ್ಪ ಅಂತಂದ್ರೆ ವಿಶ್ವಸಂಸ್ಥೆ ಗುರುತಿಸಿದೆ. 6 ಭಾಷೆಗಳನ್ನು ಗುರುತಿಸುವಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸ್ತದೆ ವಿದ್ಯಾರ್ಥಿಗಳೇ. ವಿಶ್ವಸಂಸ್ಥೆ ಇದು ಅತ್ಯುನ್ನತ ಶ್ರೇಷ್ಠವಾದ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯಾಗಿ ಗುರುತಿಸಿಕೊಂಡಿದೆ ವಿದ್ಯಾರ್ಥಿಗಳೇ. ಪರಸ್ಪರ ದೇಶಗಳ ಮಧ್ಯೆ ರಾಷ್ಟ್ರಗಳ ಮಧ್ಯೆ ಒಂದು ಅವಿನಾವ ಸಂಬಂಧವನ್ನು ಕಲ್ಪಿಸುವ ದೃಷ್ಟಿಕೋನ ಇಟ್ಟುಕೊಂಡು ಅಥವಾ ದೇಶಗಳ ಮಧ್ಯೆ ರಾಷ್ಟ್ರಗಳ ಮಧ್ಯೆ ಸಂಭವಿಸುವಂಥ ಯುದ್ಧವನ್ನು ತಡೆಗಟ್ಟುವುದಕ್ಕೋಸ್ಕರವಾಗಿ ಪರಸ್ಪರ ದೇಶಗಳ ಮಧ್ಯೆ ರಾಷ್ಟ್ರಗಳ ಮಧ್ಯೆ ಒಂದು ಒಳ್ಳೆಯ ಸ್ನೇಹಿತ ಸಂಬಂಧವನ್ನು ಕಲ್ಪಿಸುವ ದೃಷ್ಟಿಕೋನ ಇಟ್ಟುಕೊಂಡು, ಯುದ್ಧವನ್ನು ಬಗೆಹರಿಸುವ ದೃಷ್ಟಿಕೋನ ಇಟ್ಟುಕೊಂಡು, ಭದ್ರತೆಯನ್ನು ಒದಗಿಸುವ ದೃಷ್ಟಿಕೋನ ಇಟ್ಟುಕೊಂಡು, ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಕೋನ ಇಟ್ಟುಕೊಂಡು ವಿಶ್ವಸಂಸ್ಥೆ ಏನಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬಂದಿರುವಂಥ ಒಂದು ಅತ್ಯುನ್ನತ ಅಂತಾರಾಷ್ಟ್ರೀಯ ಮಹಾನ್ ದೊಡ್ಡ ಸಂಘಟನೆಯಾಗ್ಯದ, ಮಹಾನ್ ದೊಡ್ಡ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ವಿದ್ಯಾರ್ಥಿಗಳೇ ವಿಶ್ವಸಂಸ್ಥೆ. ಹೀಗಾಗಿ ಇದು ಪ್ರಮುಖವಾಗಿ ಈ ರೀತಿ ವಿಶ್ವಸಂಸ್ಥೆ ಏನಪ್ಪ ಅಂತಂದ್ರೆ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡದ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇದು ವಿಶ್ವಸಂಸ್ಥೆ ಈ ರೀತಿ ಅಸ್ತಿತ್ವಕ್ಕೆ ಬಂದಿರೋದನ್ನು ನಾವು ಸಿಂಪಲ್ ಆಗಿ ತಿಳ್ಕೊಬೋದು ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ನಾವು ವಿಶ್ವಸಂಸ್ಥೆಯ ಉದ್ದೇಶಗಳು ಏನದಾವು ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತರಬೇಕಾಗ್ತದೆ. ಸಿಂಪಲ್ ಆಗಿ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡೋದು ಯಾವುದು ಅಂದ್ರೆ ಅಬ್ಜೆಕ್ಟಿವ್ಸ್ ಆಫ್ ದಿ UN. ವಿಶ್ವಸಂಸ್ಥೆಯ ಉದ್ದೇಶಗಳು ಏನದವು ಅನ್ನೋದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತಂದಿರ್ತೇನೆ. ವಿಶ್ವಸಂಸ್ಥೆಯ ಉದ್ದೇಶಗಳ ಕುರಿತು ಇಲ್ಲಿ 1ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 1ನೇ ವಿಧಿಯಲ್ಲಿ ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 1ನೇ ವಿಧಿ ಏನಪ್ಪ ಅಂತಂದ್ರೆ ಉದ್ದೇಶಗಳ ಕುರಿತು ತಿಳಿಸ್ತದೆ. ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 1ನೇ ವಿಧಿ ಏನಪ್ಪ ಅಂತಂದ್ರೆ ವಿಶ್ವಸಂಸ್ಥೆಯ ಉದ್ದೇಶಗಳ ಕುರಿತು ಸ್ಪಷ್ಟಪಡಿಸ್ತದೆ. ಹಾಗಾದರೆ ಆ ವಿಶ್ವಸಂಸ್ಥೆಯ ಉದ್ದೇಶಗಳು ಏನದವು ಅನ್ನೋದನ್ನು ನಿಮ್ಮ ಗಮನಕ್ಕೆ ತಂದಿರ್ತೇನೆ. ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ಅವೇನು ಹಂಗೆ ಮೇನ್ ಪಾಯಿಂಟ್ ಇಲ್ಲ, ಸಬ್ ಪಾಯಿಂಟ್ ಬಂದಿರ್ತಾವೆ. ಅವನ್ನ ಒಂದೊಂದಾಗಿ ಹೇಳುತ್ತಾ ನಿಮಗೆ ಹೋಗಿರ್ತೇನೆ. ಇಲ್ಲಿ ನೋಡ್ರಿ, ಮೊದಲನೇದಾಗಿ ಬರುವಂಥ ವಿಶ್ವಸಂಸ್ಥೆಯ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು, ದೇಶಗಳ ಮಧ್ಯೆ ರಾಷ್ಟ್ರಗಳ ಮಧ್ಯೆ ಶಾಂತಿ, ಸೌಹಾರ್ದತೆ, ಭದ್ರತೆಯನ್ನು ಒದಗಿಸುವುದು ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶ ಆಗಿದೆ. ಇನ್ನು ಎರಡನೇದಾಗಿ ರಾಷ್ಟ್ರಗಳ ನಡುವೆ ಸ್ನೇಹಯುತ ಸಂಬಂಧಗಳನ್ನು ಬೆಳೆಸುವುದು. ರಾಷ್ಟ್ರಗಳ ನಡುವೆ ಸ್ನೇಹಯುತ ಸಂಬಂಧವನ್ನು ಬೆಳೆಸುವುದು. ಅರ್ಥ ಆಯ್ತು ರೀ. ರಾಷ್ಟ್ರಗಳ ಮಧ್ಯೆ ಒಂದು ಒಳ್ಳೆಯ ಸಹಕಾರ, ಒಂದು ಒಳ್ಳೆಯ ಬಾಂಧವ್ಯ, ಒಂದು ಒಳ್ಳೆಯ ಮೈತ್ರಿ, ಒಂದು ಒಳ್ಳೆಯ ಸ್ನೇಹ ಸಂಬಂಧವನ್ನು ಬೆಳೆಸುವುದು ಕೂಡ ವಿಶ್ವಸಂಸ್ಥೆಯ ಪ್ರಮುಖ ಮೂಲ ಉದ್ದೇಶ ಆಗ್ಯದ. ಇನ್ನು ನೆಕ್ಸ್ಟ್ 3ನೇದಾಗಿ ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಸಮಸ್ಯೆಗಳನ್ನು ನಿವಾರಿಸಲು ಸಹಕರಿಸೋದು.
ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸ್ತದೆ ವಿಶ್ವಸಂಸ್ಥೆ ಅಥವಾ ಸಹಕರಿಸ್ತದೆ. ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಮಾನವೀಯ ಸಮಸ್ಯೆಗಳು ಏನಾದರೂ ಇದ್ದರೆ ಅವುಗಳನ್ನ ಬಗೆಹರಿಸುವ ದೃಷ್ಟಿಕೋನ ಇಟ್ಟುಕೊಂಡು ಸಹಕಾರ ನೀಡುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಿಶ್ವಸಂಸ್ಥೆ ಮಾಡ್ತದೆ ವಿದ್ಯಾರ್ಥಿಗಳೇ. ಹೀಗಾಗಿ ಇದು ಕೂಡ ಇನ್ನೊಂದು ಪ್ರಮುಖ ವಿಶ್ವಸಂಸ್ಥೆಯ ಮೂಲ ಉದ್ದೇಶ ಅಂತ ನಾವು ಭಾವಿಸಬೇಕಾಗ್ತದೆ. ಮೂರನೇದಾಗಿ ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ನಿವಾರಿಸಲು ಸಹಕರಿಸುವುದು. ಇದು ಮೂರನೇದಾಗಿ ಬರುವಂಥ ಪ್ರಮುಖ ವಿಶ್ವಸಂಸ್ಥೆಯ ಮೂಲ ಉದ್ದೇಶ. ಇನ್ನು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾಲ್ಕನೇದಾಗಿ ಮಾನವ ಹಕ್ಕುಗಳನ್ನು ಗೌರವಿಸುವುದು. ಮಾನವ ಹಕ್ಕುಗಳನ್ನು ಗೌರವಿಸುವುದು ಕೂಡ ಇನ್ನೊಂದು ಇದರ ಮೂಲ ಉದ್ದೇಶ. ಅಂದರೆ ಯಾವುದೇ ರೀತಿಯ ಮಾನವ ಹಕ್ಕುಗಳು ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳುವುದು ಕೂಡ ಇದರ ಆದ್ಯ ಕರ್ತವ್ಯ ಆಗಿದೆ. ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ದರೆ ಮತ್ತು ಅವುಗಳನ್ನ ಪುನಃ ಒದಗಿಸಿಕೊಡುವಂಥ ಕೆಲಸ ಕಾರ್ಯವನ್ನು ಕೂಡ ವಿಶ್ವಸಂಸ್ಥೆ ಮಾಡ್ತದೆ. ಯಾವುದೇ ಕಾರಣಕ್ಕೆ ಮಾನವನ ಮೇಲೆ ದೌರ್ಜನ್ಯ ಆಗ್ಬೋದು, ಅಥವಾ ಅವನ ಮೇಲೆ ತಾರತಮ್ಯ ಆಗ್ಬೋದು, ಅಥವಾ ಅವನ ಮೇಲೆ ಯಾವುದೇ ರೀತಿಯ ಪ್ರಮುಖವಾಗಿ ಅವನ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ದರೆ ಅಥವಾ ಮಾನವ ಹಕ್ಕುಗಳನ್ನು ಕಸಿದುಕೊಂಡಿದ್ದರೆ ಆ ಮಾನವ ಹಕ್ಕುಗಳು ಉಲ್ಲಂಘನೆ ಆಗದಂತೆ ನೋಡಿಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ವಿಶ್ವಸಂಸ್ಥೆ ಮಾಡ್ತದೆ. ಹೀಗಾಗಿ ನಾಲ್ಕನೇದಾಗಿ ಬರುವಂಥ ಪ್ರಮುಖ ಇನ್ನೊಂದು ಉದ್ದೇಶವಪ್ಪ ಅಂತಂದ್ರೆ ಮಾನವ ಹಕ್ಕುಗಳನ್ನು ಗೌರವಿಸುವುದು ಕೂಡ ವಿಶ್ವಸಂಸ್ಥೆಯ ಪ್ರಮುಖ ಮೂಲ ಉದ್ದೇಶ ಆಗಿದೆ. ಇನ್ನು ನೆಕ್ಸ್ಟ್ ಐದನೇದಾಗಿ ಕೊನೆಯದಾಗಿ ಜನಾಂಗ, ಲಿಂಗ, ಭಾಷೆ, ಧರ್ಮಗಳ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ರಹಿತ ಸ್ವಾತಂತ್ರ್ಯವನ್ನು ಕಾಪಾಡುವುದು. ಜನಾಂಗ, ಲಿಂಗ, ಭಾಷೆ, ಧರ್ಮಗಳ ಆಧಾರದ ಮೇಲೆ ಯಾವುದೇ ರೀತಿಯ ತಾರತಮ್ಯ ರಹಿತ ಸ್ವತಂತ್ರವನ್ನು ಕಾಪಾಡುವುದು ಕೂಡ ವಿಶ್ವಸಂಸ್ಥೆಯ ಮೂಲ ಉದ್ದೇಶ ಆಗಿದೆ. ಅಂದರೆ ಯಾವುದೇ ರೀತಿಯ ಜನಾಂಗ ಆಗ್ಬೋದು, ಧರ್ಮ ಆಗ್ಬೋದು, ಮೇಲಾಗ್ಬೋದು, ಕೀಳಾಗ್ಬೋದು, ಶ್ರೀಮಂತ ಬಡವ ತಾರತಮ್ಯತೆಯನ್ನು ಮಾಡದೆ ಲಿಂಗ, ಧರ್ಮ, ಭಾಷೆ ಇವುಗಳ ಆಧಾರದ ಮೇಲೆ ತಾರತಮ್ಯತೆಯನ್ನು ಮಾಡುವಂತೆ ಬಂದರೆ ತಾರತಮ್ಯತೆ ಕಂಡು ಬಂದರೆ ಅವುಗಳನ್ನ ತಡೆ ಹಿಡಿಯೋದು, ಅವುಗಳನ್ನ ರಕ್ಷಣೆ ಮಾಡೋದು, ಅವುಗಳನ್ನ ಕಾಪಾಡೋದು ಕೂಡ ವಿಶ್ವಸಂಸ್ಥೆಯ ಪ್ರಮುಖ ಮೂಲ ಉದ್ದೇಶ ಆಗೈತೆ ಅಂತ ನಾವು ಭಾವಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಇಷ್ಟು ನಾವು ಪ್ರಮುಖವಾಗಿ ಸಂಕ್ಷಿಪ್ತ ಪಾಯಿಂಟ್ ಬರ್ತಾವೆ, ಹಾಗೇನಲ್ಲಿ ಹೇಳ್ಕೊಂಗಿಲ್ಲ. ಇವ ಒಂದು 5 ಪಾಯಿಂಟ್ ಏನಪ್ಪ ಅಂತಂದ್ರೆ ವಿಶ್ವಸಂಸ್ಥೆಯ ಪ್ರಮುಖ ಉದ್ದೇಶಗಳನ್ನು ನಾವು ಕಾಣಬಹುದು. ಅರ್ಥ ಆಯ್ತು ರೀ? ಇವ ಸಿಂಪಲಾಗಿ ಉದ್ದೇಶಗಳು. ಇದು ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 1ನೇ ಒಂದು ವಿಧಿಯಲ್ಲಿ ಈ ಉದ್ದೇಶಗಳ ಬಗ್ಗೆ ತಿಳಿಸಿಕೊಡಲಾಗಿದೆ. ಅರ್ಥ ಆಯ್ತು ರೀ? ಇನ್ನು ನೆಕ್ಸ್ಟ್ ತಿಳ್ಕೊಳ್ಳೋದು ಏನಪ್ಪ ಅಂತಂದ್ರೆ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ದಿ UN. ವಿಶ್ವಸಂಸ್ಥೆಯ ಪ್ರಮುಖ ಮೂಲ ತತ್ವಗಳು ಏನದಾವು ಅನ್ನೋದನ್ನು ನೋಡೋಣ. ವಿಶ್ವಸಂಸ್ಥೆಯ ಪ್ರಮುಖ ಮೂಲ ತತ್ವಗಳು ಏನದಾವು ಅನ್ನೋದನ್ನು ನೋಡೋಣ. ಅವು ಕೂಡ ಅಲ್ಲಿ ಮೇನ್ ಪಾಯಿಂಟ್ ಬಂದಿರೋದಿಲ್ಲ, ಅವು ಕೂಡ ಸಬ್ ಪಾಯಿಂಟ್ ಬಂದಿರ್ತಾವೆ. ಹಾಗಾದರೆ ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 2ನೇ ವಿಧಿ ಏನಪ್ಪ ಅಂತಂದ್ರೆ ವಿಶ್ವಸಂಸ್ಥೆಯ ಮೂಲ ತತ್ವಗಳ ಬಗ್ಗೆ ಸ್ಪಷ್ಟಪಡಿಸ್ತೈತಿ. ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 2ನೇ ವಿಧಿ ಏನಪ್ಪ ಅಂತಂದ್ರೆ ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 2ನೇ ವಿಧಿ ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಮೂಲ ತತ್ವಗಳ ಬಗ್ಗೆ ಸ್ಪಷ್ಟಪಡಿಸ್ತದೆ, ಮೂಲ ತತ್ವಗಳ ಬಗ್ಗೆ ತಿಳಿಸಿಕೊಡ್ತದೆ. ಹಾಗಾದರೆ ವಿಶ್ವಸಂಸ್ಥೆಯ ಮೂಲ ತತ್ವಗಳು ಅಂದ ಕೂಡಲೇ ನಾವು ಪ್ರಮುಖವಾಗಿ ವಿದ್ಯಾರ್ಥಿಗಳು ಒಂದು 5-6 ಪಾಯಿಂಟ್ ಬಂದಿರ್ತಾವೆ. ಅವುಗಳನ್ನು ಕೂಡ ನೋಡೋಣ. ಇವು ಕೂಡ ಸಿಂಪಲ್ ಪಾಯಿಂಟ್ ಬರ್ತಾವೆ, ಇಲ್ಲಿ ಕೂಡ ಮೇನ್ ಪಾಯಿಂಟ್ ಬಂದಿರೋದಿಲ್ಲ. ಅವುಗಳನ್ನು ಕೂಡ ನಾವು ನೋಡೋಣ, ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಇಲ್ಲಿ ವಿದ್ಯಾರ್ಥಿಗಳೇ ವಿಶ್ವಸಂಸ್ಥೆಯ ಮೂಲ ತತ್ವಗಳು ಅಂದ ಕೂಡಲೇ ಇಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳು ಮೊದಲನೇದಾಗಿ ಎಲ್ಲ ಸದಸ್ಯ ರಾಷ್ಟ್ರಗಳ ಸಾರ್ವಭೌಮ ಸಮಾನತೆಯ ತತ್ವದ ಮೇಲೆ ವಿಶ್ವಸಂಸ್ಥೆ ನಿಂತಿದೆ. ಅಂದರೆ ಮೊದಲನೇದಾಗಿ ಎಲ್ಲ ಸದಸ್ಯ ರಾಷ್ಟ್ರಗಳ ಸಾರ್ವಭೌಮ ಸಮಾನತೆಯ ತತ್ವದ ಮೇಲೆ ವಿಶ್ವಸಂಸ್ಥೆ ನಿಂತಿದೆ. ಇದು ಪ್ರಮುಖ ಮೂಲ ತತ್ವ. ಇನ್ನು 2ನೇದಾಗಿ ಎಲ್ಲ ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ನಂಬಿಕೆಯನ್ನು ಮತ್ತು ಬದ್ಧತೆಯನ್ನು ಹೊಂದಿರಬೇಕು. ಎಲ್ಲ ಸದಸ್ಯ ರಾಷ್ಟ್ರಗಳು ಇದಾವಲ್ಲ, ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಏನದಾವಲ್ಲ, ಆ ಎಲ್ಲ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ನಂಬಿಕೆಯನ್ನು ಮತ್ತು ಬದ್ಧತೆಯನ್ನು ಹೊಂದಿರಬೇಕು. ಇದು ಕೂಡ ವಿಶ್ವಸಂಸ್ಥೆಯ ಪ್ರಮುಖ ಮೂಲ ತತ್ವ ಆಗೈತೆ ಅಂತ ನಾವು ಭಾವಿಸಬೇಕಾಗ್ತದೆ. ಅರ್ಥ ಆಯ್ತು ರೀ? ಮೊದಲೇನಪ್ಪ ಅಂದರೆ ವಿಶ್ವಸಂಸ್ಥೆಯಲ್ಲಿ 51 ಮೂಲ ಸದಸ್ಯ ರಾಷ್ಟ್ರಗಳಿದ್ದು ಭಾರತವನ್ನು ಹೇಳ್ಕೊಂಡ. ಅರ್ಥ ಆಯ್ತು ರೀ? ಈಗ ಪ್ರಸ್ತುತ ನಾನು ನಂತರ ಹೇಳ್ತೇನೆ ಅದರ ಬಗ್ಗೆ. ಇನ್ನು ನೆಕ್ಸ್ಟ್ 3ನೇದಾಗಿ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಶಾಂತಿಯುತ ಮಾರ್ಗಗಳಿಂದ ಬಗೆಹರಿಸಿಕೊಳ್ಳುವುದು. ಯಾವ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಏನಾದಾವಲ್ಲ, ಆ ಎಲ್ಲ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಅಥವಾ ಅಂತಾರಾಷ್ಟ್ರೀಯ ವಿವಾದಗಳು ಅಥವಾ ಅಂತಾರಾಷ್ಟ್ರೀಯ ತಿಕ್ಕಾಟಗಳು ಏನಿರ್ತಾರೆ ಅವುಗಳನ್ನ ಅಗದಿ ಶಾಂತಿಯುತವಾಗಿ ಅಗದಿ ಒಂದು ಸಹಕಾರದಿಂದ ಸಮನ್ವಯತೆಯಿಂದ ಏನಪ್ಪ ಅಂದ್ರೆ ಬಗೆಹರಿಸಿಕೊಳ್ಳುವುದು ಕೂಡ ಪ್ರಮುಖ ಮೂಲತತ್ವ ಆಗ್ಯದ. ಅಂದರೆ 3ನೇದಾಗಿ ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಶಾಂತಿಯುತ ಮಾರ್ಗಗಳಿಂದ ಬಗೆಹರಿಸಿಕೊಳ್ಳುವುದು ಕೂಡ ಇನ್ನೊಂದು ವಿಶ್ವಸಂಸ್ಥೆಯ ಮೂಲತತ್ವ ಆಗ್ಯದ. ಇನ್ನು ನೆಕ್ಸ್ಟ್ 4ನೇದಾಗಿ ಪ್ರಣಾಳಿಕೆ ವಿರುದ್ಧವಾಗಿ ಯಾವುದೇ ಸದಸ್ಯ ರಾಷ್ಟ್ರವು ನಡೆದುಕೊಳ್ಳಬಾರದು. ಪ್ರಣಾಳಿಕೆ ವಿರುದ್ಧ ಯಾವುದೇ ಸದಸ್ಯ ರಾಷ್ಟ್ರ ನಡೆದುಕೊಳ್ಳಬಾರದು. ಅದೇನು ವಿಶ್ವಸಂಸ್ಥೆಯ ಪ್ರಣಾಳಿಕೆಯನ್ನು ಹೊರಡಿಸಿಲ್ಲ, ಆ ಪ್ರಣಾಳಿಕೆ ವಿರುದ್ಧ ಯಾವುದೇ ಸದಸ್ಯ ರಾಷ್ಟ್ರ ಏನಪ್ಪ ಅಂತಂದ್ರೆ ನಡೆದುಕೊಳ್ಳಬಾರದು.
ಪ್ರಣಾಳಿಕೆಯ ವಿರುದ್ಧವಾಗಿ ಯಾವುದೇ ಸದಸ್ಯ ರಾಷ್ಟ್ರವು ನಡೆದುಕೊಳ್ಳಬಾರದು. ಯಾವುದೇ ಸದಸ್ಯ ರಾಷ್ಟ್ರವು ಇತರೆ ಸದಸ್ಯ ರಾಷ್ಟ್ರಗಳ ವಿರುದ್ಧ ಆಕ್ರಮಣ ಮಾಡಬಾರದು. ಯಾವುದೇ ಸದಸ್ಯ ರಾಷ್ಟ್ರವು ಕೂಡ ಇತರ ಸದಸ್ಯ ರಾಷ್ಟ್ರಗಳ ಮೇಲೂ ಕೂಡ ಆಕ್ರಮಣವನ್ನು ಮಾಡಬಾರದು. ಅಂದರೆ ವಿಶ್ವಸಂಸ್ಥೆ ಹಾಕಿಕೊಟ್ಟಂಥ ಪ್ರಣಾಳಿಕೆಗೆ ವಿರುದ್ಧವಾಗಿ ನಡೆದುಕೊಳ್ಳಬಾರದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು. ಇದು ಕೂಡ ಪ್ರಮುಖ ಇನ್ನೊಂದು ಮೂಲತತ್ವ. ನೆಕ್ಸ್ಟ್ 5ನೇದಾಗಿ ವಿಶ್ವಸಂಸ್ಥೆಯ ತೆಗೆದುಕೊಳ್ಳುವ ಯಾವುದೇ ಕಾರ್ಯಾಚರಣೆಗೆ ಸದಸ್ಯ ರಾಷ್ಟ್ರ ಸಹಾಯ ಮತ್ತು ಸಹಕಾರ ನೀಡುವುದು. ವಿಶ್ವಸಂಸ್ಥೆಯು ತೆಗೆದುಕೊಳ್ಳುವ ಯಾವುದೇ ಕಾರ್ಯಾಚರಣೆಗೆ ಸದಸ್ಯ ರಾಷ್ಟ್ರ ಸಹಾಯ ಮತ್ತು ಸಹಕಾರವನ್ನು ನೀಡುವುದು ಕೂಡ ಪ್ರಮುಖ ಆದ್ಯ ಕರ್ತವ್ಯವಾಗಿದೆ. ಅಂದರೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಯಾವ್ಯಾವುದವಲ್ಲ ಅವು ಏನಪ್ಪ ಅಂತಂದ್ರೆ ಕಂಪಲ್ಸರಿ ಕಡ್ಡಾಯವಾಗಿ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆ ತೆಗೆದುಕೊಳ್ಳುವಂಥ ಕಾರ್ಯಾಚರಣೆಗೆ ಸದಸ್ಯ ರಾಷ್ಟ್ರಗಳು ಸಹಾಯ ಮತ್ತು ಸಹಕಾರ ನೀಡುವುದು ಕೂಡ ಆದ್ಯ ಕರ್ತವ್ಯ ಆಗಬೇಕು, ಆದ್ಯ ತತ್ವ ಆಗಬೇಕು. ಇದು ಕೂಡ ಪ್ರಮುಖ ವಿಶ್ವಸಂಸ್ಥೆಯ ಮೂಲತತ್ವಗಳಿಗೆ ಬರುವಂಥ ಇನ್ನೊಂದು ಪ್ರಮುಖ ಮೂಲತತ್ವ. ಜೊತೆಗೆ ವಿದ್ಯಾರ್ಥಿಗಳೇ ಇನ್ನೊಂದು ಇಲ್ಲಿ ನೋಡಬೇಕಾಗ್ತದೆ ನಾವು ಪ್ರಮುಖವಾಗಿ 6ನೇದಾಗಿ ವಿಶ್ವಸಂಸ್ಥೆಯ ತತ್ವಗಳಿಗೆ ಅನುಗುಣವಾಗಿ ಸದಸ್ಯತ್ವ ಪಡೆಯದ ರಾಷ್ಟ್ರಗಳು ಸಹ ಗೌರವದಿಂದ ನಡೆದುಕೊಳ್ಳಬೇಕು. ವಿಶ್ವಸಂಸ್ಥೆಯ ತತ್ವಗಳಿಗೆ ಅನುಗುಣವಾಗಿ ಸದಸ್ಯತ್ವ ಪಡೆಯದ ರಾಷ್ಟ್ರಗಳು ಸಹ ಗೌರವದಿಂದ ನಡೆದುಕೊಳ್ಳಬೇಕು. ಅರ್ಥ ಆಯ್ತು ರೀ. ಇನ್ನು 7ನೇದಾಗಿ ಏನಂತ ತಿಳ್ಕೊಳ್ಳಿ ವಿದ್ಯಾರ್ಥಿಗಳು, 7ನೇದಾಗಿ ಬರುವಂಥ ತತ್ವ ವಿಶ್ವಸಂಸ್ಥೆಯು ಯಾವುದೇ ಸದಸ್ಯ ರಾಷ್ಟ್ರದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು. ವಿಶ್ವಸಂಸ್ಥೆಯು ಯಾವುದೇ ಸದಸ್ಯ ರಾಷ್ಟ್ರದ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು. ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡೆದುಕೊಂಡಿರುವಂಥ ಯಾವುದೇ ರಾಷ್ಟ್ರದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದು, ಅಲ್ಲಿ ಪಾಲ್ಗೊಳ್ಳುವಾಗಲಿ ವಿಶ್ವಸಂಸ್ಥೆ ಮಾಡುವಂತಿಲ್ಲ, ಮಾಡಬಾರದು. ಇವು ಏನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಮೂಲ ತತ್ವಗಳು. ವಿಶ್ವಸಂಸ್ಥೆಯ ಪ್ರಣಾಳಿಕೆ 2ನೇ ವಿಧಿ ಏನಪ್ಪ ಅಂತಂದ್ರೆ ಮೂಲ ತತ್ವಗಳ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಏನಪ್ಪ ಅಂದ್ರೆ ಸ್ಪಷ್ಟಪಡಿಸ್ತದೆ. ಸದಸ್ಯ ರಾಷ್ಟ್ರಗಳು ಕೂಡ ಅನ್ವಯ ಆಗ್ತದೆ, ವಿಶ್ವಸಂಸ್ಥೆಗೂ ಕೂಡ ಇದು ಅನ್ವಯ ಆಗ್ತದೆ ಈ ಮೂಲ ತತ್ವಗಳು. ಅರ್ಥ ಆಯ್ತು ರೀ ವಿದ್ಯಾರ್ಥಿಗಳೇ. ಇವತ್ತು ನೀವೇನು ತಿಳ್ಕೊಳಕತ್ತಿರಲ್ಲ, ಇದು PUC ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಕೂಡ ಅಗದಿ ಅನುಕೂಲ ಆಗ್ತೈತೆ, ಅವರು ನೋಡ್ಕೋಬೋದು. ಇದು ಅರ್ಥ ಆಯ್ತು ರೀ. PUC ದ್ವಿತೀಯ ವರ್ಷ ಯಾರ್ಯಾರು ಓದಾದಿರಲ್ಲ ಅವರಿಗೂ ಕೂಡ ಈ ಪರಿಕಲ್ಪನೆ ಅಗದಿ ಯುಟಿಲೈಸ್ ಆಗ್ತದೆ, ಅಗದಿ ಸಹಾಯಕಾರಿ ಆಗ್ತದೆ. ಅವರು ಕೂಡ ಇದನ್ನು ನೋಡ್ಕೋಬೋದು. ಬರೀ BS6 ಸೆಮಿಸ್ಟರ್ ಅಷ್ಟೇ ಅಲ್ಲ, PUC ದ್ವಿತೀಯ ವರ್ಷ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಇದು ಅನುಕೂಲ ಆಗ್ತದೆ, ಅವರು ಕೂಡ ಇದನ್ನು ನೋಡ್ಕೋರಿ ಸರಿಯಾಗಿ. ಇನ್ನು ನೆಕ್ಸ್ಟ್ ನಾವು ವಿಶ್ವಸಂಸ್ಥೆಯ ಸಂಕ್ಷಿಪ್ತವಾಗಿ ನಾವು ಮೂಲ ತತ್ವಗಳ ಬಗ್ಗೆ ತಿಳ್ಕೊಂಡು ಇನ್ನು ನೆಕ್ಸ್ಟ್ ವಿಶ್ವಸಂಸ್ಥೆಯ ಸದಸ್ಯತ್ವ ಬಗ್ಗೆ ತಿಳ್ಕೊಂಡು ಮೆಂಬರ್ಶಿಪ್ ಆಫ್ ದಿ UNO. ವಿಶ್ವಸಂಸ್ಥೆಯ ಸದಸ್ಯತ್ವ. ವಿದ್ಯಾರ್ಥಿಗಳೇ, ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಕೂಡಲೇ ಈಗ ಪ್ರಸ್ತುತವಾಗಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಗೊತ್ತಾಯ್ತಪ್ಪ ಅಂತಂದರೆ ಎಷ್ಟು ಗೊತ್ತೇ 193 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದೆ. ಪ್ರಸ್ತುತವಾಗಿ ವಿದ್ಯಾರ್ಥಿಗಳೇ ವಿಶ್ವಸಂಸ್ಥೆ 193 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದೆ ಪ್ರಸ್ತುತವಾಗಿ. ಅರ್ಥ ಆಯ್ತು ರೀ. ಆ 193 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂಥ ಅತ್ಯಂತ ದೊಡ್ಡ ಮಹಾನ್ ಅಂತಾರಾಷ್ಟ್ರೀಯ ಸಂಘಟನೆಯಾಗಿ ಗುರುತಿಸಿಕೊಂಡದ ವಿಶ್ವಸಂಸ್ಥೆ. ಮೂಲತಃ ಅಲ್ಲಿ 51 ಸದಸ್ಯ ರಾಷ್ಟ್ರಗಳದ್ದು ಭಾರತವನ್ನು ಹಿಡ್ಕೊಂಡು ಈಗ ಪ್ರಸ್ತುತವಾಗಿ ವಿಶ್ವಸಂಸ್ಥೆ ಒಳಗೊಂಡಿರುವಂಥ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟೈತಪ್ಪ? 193 ಅದ. 193 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡಿದೆ. ಜೊತೆಗೆ ಇದು 2 ಬಗೆಯ ಸದಸ್ಯತ್ವವನ್ನು ಹೊಂದಿದ, 2 ಬಗೆಯ ಸದಸ್ಯ ರಾಷ್ಟ್ರಗಳನ್ನ ಹೊಂದಿರುತ್ತದೆ. ಪ್ರಣಾಳಿಕೆಯ 3ನೇ ವಿಧಿಯಲ್ಲಿ ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 51. 3ನೇ ವಿಧಿ ಪ್ರಕಾರ 51. 3ನೇ ವಿಧಿ ಪ್ರಕಾರ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ? 51. ಇದು ಮೊದಲನೇ ಸದಸ್ಯತ್ವ. ಇನ್ನು 2ನೇ ಸದಸ್ಯತ್ವ ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 4ನೇ ವಿಧಿ. ವಿಶ್ವಸಂಸ್ಥೆಯ ಪ್ರಣಾಳಿಕೆಯ 4ನೇ ವಿಧಿ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ಭದ್ರತಾ ಮಂಡಳಿಯ ಸಲಹೆ ಮೇರೆಗೆ ಸಾಮಾನ್ಯ ಸಭೆಯು ಹೊಸ ರಾಷ್ಟ್ರಗಳ ಸದಸ್ಯತ್ವವನ್ನು ಅಂಗೀಕರಿಸುತ್ತದೆ. ಸಾಮಾನ್ಯ ಇಲ್ಲಿ ನೋಡ್ರಿ 4ನೇ ವಿಧಿ ಪ್ರಕಾರ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ, ಭದ್ರತಾ ಮಂಡಳಿಯ ಸಲಹೆ ಮೇರೆಗೆ ಸಾಮಾನ್ಯ ಸಭೆಯು ಹೊಸ ರಾಷ್ಟ್ರಗಳ ಸದಸ್ಯತ್ವವನ್ನು ಅಂಗೀಕರಿಸುತ್ತದೆ. ಇವು 2 ಬಗೆಯ ಸದಸ್ಯತ್ವವನ್ನು ಹೊಂದಿದೆ. ಅರ್ಥ ಆಯ್ತು ರೀ. ಮೊದಲು 3ನೇ ವಿಧಿ ಪ್ರಕಾರ 51 ಸದಸ್ಯ ರಾಷ್ಟ್ರಗಳಿದ್ದು, 4ನೇ ವಿಧಿ ಪ್ರಕಾರ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ಸಾಮಾನ್ಯ ಸಭೆಯು ಹೊಸ ರಾಷ್ಟ್ರಗಳ ಸದಸ್ಯತ್ವವನ್ನು ಅಂಗೀಕರಿಸುತ್ತದೆ. ಇವರು 2ನೇ ಬಗೆಯ ಸದಸ್ಯರಾಗಿರುತ್ತಾರೆ. ಇವರು ಏನಪ್ಪ ಅಂದ್ರೆ 2ನೇ ಬಗೆಯ ಸದಸ್ಯ ರಾಷ್ಟ್ರಗಳಾಗಿರುತ್ತವೆ.
ಮೊದಲನೇ ಬಗೆ. ಎರಡನೇ ಬಗೆ, ಇವರು ವಿಶ್ವಸಂಸ್ಥೆಯ ತತ್ವ ಮತ್ತು ಉದ್ದೇಶಗಳಿಗೆ ಬದ್ಧರಾಗಿದ್ದರೆ ಸದಸ್ಯತ್ವ ಮುಕ್ತವಾಗಿರುತ್ತದೆ. ಇವೇನದಾವಲ್ಲ ಇವೆಲ್ಲ ಸದಸ್ಯ ರಾಷ್ಟ್ರಗಳು ಒಟ್ಟು ಪ್ರಸ್ತುತವಾಗಿ ನಾವು 193 ಸದಸ್ಯ ರಾಷ್ಟ್ರಗಳನ್ನ ಕಾಣ್ತೀವಿ. ಆ 193 ಸದಸ್ಯ ರಾಷ್ಟ್ರಗಳೇನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ತತ್ವಗಳಿಗೆ ಉದ್ದೇಶಗಳಿಗೆ ಬದ್ಧರಾಗಿದ್ದರೆ ಸದಸ್ಯತ್ವ ಮುಕ್ತವಾಗಿರುತ್ತದೆ, ಶಾಶ್ವತ ಆಗಿರುತ್ತದೆ. ಅರ್ಥ ಆಯ್ತು ರೀ. ವಿಶ್ವಸಂಸ್ಥೆ ವಿರುದ್ಧ ಯಾವುದೇ ಕಾರಣಕ್ಕೆ ನಡೆದುಕೊಳ್ಳುವಂತಿಲ್ಲ. ಅರ್ಥ ಆಯ್ತು ರೀ. ಪ್ರಸ್ತುತವಾಗಿ ವಿಶ್ವಸಂಸ್ಥೆ 193 ಸದಸ್ಯ ರಾಷ್ಟ್ರಗಳನ್ನ ಒಳಗೊಂಡದ. 193ನೇ ಸದಸ್ಯ ರಾಷ್ಟ್ರ ಯಾವುದೇ ಇತರ ವಿದ್ಯಾರ್ಥಿಗಳು ಇಲ್ಲಿ ಬರೆದಿರ್ತಾರೆ ನೋಡ್ರಿ. 193ನೇ ಸದಸ್ಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ಸೌತ್ ಸುಡಾನ್, ದಕ್ಷಿಣ ಸುಡಾನ್. ಪ್ರಸ್ತುತ ರೀಸೆಂಟಾಗಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ 193ನೇ ಯಾವುದಪ್ಪ ಅಂದ್ರೆ ದಕ್ಷಿಣ ಸುಡಾನ್, ಸೌತ್ ಸುಡಾನ್. ಹಾಗಾದರೆ ವಿದ್ಯಾರ್ಥಿಗಳು ಪ್ರಸ್ತುತವಾಗಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸಕತ್ತಾರ ಅಂದರೆ ಗೊತ್ತಿರಬೇಕು. ಪ್ರಸ್ತುತವಾಗಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರದಾರಪ್ಪ ಅಂದ್ರೆ ಪ್ರಮುಖವಾಗಿ ಮೊದಲಪ್ಪ ಯಾರಿದ್ದಾರಪ್ಪ ಅಂದ್ರೆ ಬಾನ್ ಕಿ ಮೂನ್ ಅವರಿದ್ದರು. ಈಗ ಪ್ರಸ್ತುತವಾಗಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಂಟೋನಿಯೋ ಗುಟೆರಸ್ ಇಲ್ಲಿ ಬರೆದೈತೆ ನೋಡ್ರೆ. ಆಂಟೋನಿಯೋ ಗುಟೆರಸ್ ಅರ್ಥ ಆಯ್ತು ರೀ. ಆಂಟೋನಿಯೋ ಗುಟೆರಸ್ ಪ್ರಸ್ತುತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆಂಟೋನಿಯೋ ಗುಟೆರಸ್ ಅವರು. ಅರ್ಥ ಆಯ್ತು ರೀ. ಇದು ಸಿಂಪಲ್ಲಾಗಿ ನಾವು ಜಸ್ಟ್ ನಮಗೆ ಗೊತ್ತಿರಲ್ಲ ಅಂತ ತಿಳ್ಕೊಂಡು ನಾನು ಹೇಳಿದ್ದೀನಿ. ಈಗ ಇಷ್ಟು ನಾವೇನಪ್ಪ ಅಂದರೆ ಸಿಂಪಲ್ಲಾಗಿ ಇವತ್ತಿನ ಈ ವಿಡಿಯೋದಲ್ಲಿ ವಿಶ್ವಸಂಸ್ಥೆಯ ಸಂಕ್ಷಿಪ್ತ ಪೀಠಿಕೆ, ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು, ಜೊತೆಗೆ ವಿಶ್ವಸಂಸ್ಥೆಯ ಮೂಲ ತತ್ವಗಳ ಬಗ್ಗೆ, ಜೊತೆಗೆ ವಿಶ್ವಸಂಸ್ಥೆಯ ಸದಸ್ಯತ್ವ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿದ್ದೇವೆ ಸಿಂಪಲ್ಲಾಗಿ. ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನು ಅಥವಾ ಇದರ ಮುಂದಿನ ಪರಿಕಲ್ಪನೆಯನ್ನು ತೆಗೆದುಕೊಂಡು ಬಂದಿರುತ್ತೇನೆ. ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಐತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಶಾರ್ಟ್ ನೋಟ್ಸ್ ದೃಷ್ಟಿಯಿಂದ ಕೂಡ ಕ್ವಶನ್ ಕೇಳಬಹುದು. ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ತತ್ವಗಳನ್ನ ಬರೆಯಲು ಕೇಳಬಹುದು. ವಿಶ್ವಸಂಸ್ಥೆಯ ರೈಟ್ ದ ಶಾರ್ಟ್ ನೋಟ್ ಆನ್ UNO objectives and basic principles. Discuss the UNO basic principles and basic objectives ಕೇಳಬಹುದು. ಅದಾದರೆ ಇದು ಕೂಡ ಶಾರ್ಟ್ ನೋಟ್ ದೃಷ್ಟಿಯಿಂದ ಕೇಳಬಹುದು. ಇಂಪಾರ್ಟೆಂಟ್ ಐತಿ. ವಿಶ್ವಸಂಸ್ಥೆಯ ಉದ್ದೇಶಗಳು ಮತ್ತು ತತ್ವಗಳು ಇಷ್ಟ ಕೊಡ್ಬೋದು. ಅದಾದರೆ ಶಾರ್ಟ್ ನೋಟ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಐತಿ. ಟಿಪ್ಪಣಿ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಐತಿ. ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಜೊತೆಗೆ PUC ದ್ವಿತೀಯ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಇದು ಭಾಳ ಯೂಸ್ ಆಗ್ತದೆ, ಭಾಳ ಸಹಕಾರಿ ಆಗ್ತದೆ. ಅವರು ಕೂಡ ಇದನ್ನು ನೋಡ್ಕೊಳ್ಬೋದು. ಅವರಿಗೂ ಕೂಡ 1 ಅಂಕ ದೃಷ್ಟಿಯಿಂದ 2 ಅಂಕ ದೃಷ್ಟಿಯಿಂದ ಕ್ವಶನ್ ಕೇಳ್ತಾರೆ. ಜೊತೆಗೆ 5 ಅಂಕದ ಮೇಲೆ 5 ಅಂಕ ದೃಷ್ಟಿಯಿಂದ ಕೂಡ ಕ್ವಶನ್ ಬರಬಹುದು. ಅವರು ಕೂಡ ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿದ್ದು ಕೇಳಬಹುದು. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಕೇಳಬಹುದು. ವಿಶ್ವಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಬಹುದು. ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯಾಗಿ ಕೇಳಬಹುದು. ಅರ್ಥ ಆಯ್ತು ರೀ. ವಿಶ್ವಸಂಸ್ಥೆಯ ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳ್ಬೋದು. ವಿಶ್ವಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳ್ಬೋದು. ಅರ್ಥ ಆಯ್ತು ರೀ. ಎಲ್ಲ ಇಂಥವು ಈ ರೀತಿ ಕ್ವಶನ್ ಬಂದಿರ್ತಾವೆ. ಅವರಿಗೂ ಕೂಡ ಅನುಕೂಲ ಆಗ್ತದೆ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಇದು ಅನುಕೂಲ ಆಗ್ತದೆ. ನೀವೆಲ್ಲರೂ ಇದನ್ನು ಸರಿಯಾಗಿ ನೋಡ್ಕೊಳ್ರಿ. ಅಷ್ಟು ಅರ್ಥ ಆಯ್ತು ರೀ. ಇಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಇದರ ಮುಂದಿನ ಪರಿಕಲ್ಪನೆಯನ್ನು ಮುಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರುತ್ತೇನೆ. ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.